ಎಲ್ಲರಿಗೂ ಶುಭೋದಯ. ವಿದ್ಯಾರ್ಥಿಗಳೇ, ಇಂದು ನಾವು 5ನೇ ತರಗತಿಯ ಪಠ್ಯಪುಸ್ತಕವಾದಂತಹ ತಿಳಿ ಕನ್ನಡ ಇದರಲ್ಲಿ ಪದ್ಯ 4 ಸಂತಮ್ಮಣ್ಣ. ಈ ಪದ್ಯವನ್ನು ಬರೆದವರು ಹೊಯ್ಸಳರು. ಕೃತಿಕಾರರ ಪರಿಚಯ. ಹೊಯ್ಸಳ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾಗಿದ್ದ ಅರಗ ಲಕ್ಷ್ಮಣರಾಯರು ಇವರು ಚಿಕ್ಕಮಗಳೂರು ಜಿಲ್ಲೆಯ ನರಸಿಂಹರಾಜಪುರದಲ್ಲಿ ಮೇ 7, 1993 ಜನಿಸಿದರು. ಇವರ ತಂದೆ ಸುಬ್ಬಣ್ಣನವರು, ತಾಯಿ ಶ್ರೀಮತಿ ಸುಬ್ಬಮ್ಮನವರು. ಹೊಯ್ಸಳರು ಮಕ್ಕಳಿಗಾಗಿಯೇ 106 ಪದ್ಯಗಳನ್ನು, 35 ಮಕ್ಕಳ ಕಥೆಗಳನ್ನು, 5 ಮಕ್ಕಳ ನಾಟಕಗಳನ್ನು ರಚಿಸಿದ್ದಾರೆ. ಏಳುವ ಹೊತ್ತು, ಕಂಕಣ ಮಗುವಿನ ಕೂಗು, ಚಂದ ಮಾಮ, ಕೋಲು ಕುದುರೆ ಮುಂತಾದವು ಇವರ ಕೃತಿಗಳು. ಶ್ರೀಯುತರು ಅಕ್ಟೋಬರ್ 10, 1959 ನಿಧನರಾದರು. ಪದ್ಯವನ್ನು ಗಮನಿಸೋಣ ವಿದ್ಯಾರ್ಥಿಗಳೇ. ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದಲ್ಲಿ ತಕ್ಷಣ ಬೆಳಕಿ ಕ್ಲಾಸನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದೆ ಕಾಣುವಂತಹ ಬೆಲ್ ಐಕನನ್ನು ಒತ್ತಿ, ಏಕೆಂದರೆ ನಾವು ಮಾಡುವಂತಹ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬಹಳ ಬೇಗ ಲಭಿಸುತ್ತದೆ. ಪದ್ಯ 4 ಸಂತಮ್ಮಣ್ಣ. ಕಲ್ಯಾಣ ಸೇವೆ ಜೇಬಿನ ಬುಡದಲ್ಲಿ ಪುಟ್ಟಾಣಿಯ ಪೂರಿ, ಮೇಲೊಂದಿಷ್ಟು ಗೋಲಿ ಬಳಪ ಮತ್ತೊಂದಿಷ್ಟು ಬಂದ ಸಣ್ಣ ತಮ್ಮಣ್ಣ. ಪಟಾಸು ಪೆಟ್ಲು ಒಳಜೇಬಲ್ಲಿ, ಕಾಸಿನ ಸಾಲು ಕಳಜೇಬಲ್ಲಿ, ಚೆಂಡು ದಾಂಡು ಎಡಬಲದಲ್ಲಿ ಬಂದ ಸಂತಮ್ಮಣ್ಣ. ಅಮ್ಮನ ಹಾರ ಉಬ್ಬಿದ ಎದೆಗೆ, ಬಿದಿರಿನ ಕೊಳಲು ಗೆಜ್ಜೆಯೊಳಗೆ, ಹದ್ದಿನ ರೆಕ್ಕೆ ಎತ್ತಿದ ತಲೆಗೆ ಬಂದ ಸಣ್ಣ ತಮ್ಮಣ್ಣ. ಕತ್ತೂರಿ ಚಂದ್ರ ಹಣೆಯಲ್ಲಿ ಹೋದು, ಸಂಜೆಯ ಶುಕ್ರ ಕಣ್ಣಲ್ಲಿ ಹೋದು, ಬೆಳ್ಳೋ ಬೆಳದಿಂಗಳು ಗಲ್ಲದ ಮೇಲೆ ಬಂದ ಸಂತಮ್ಮಣ್ಣ. ಮೊದಲನೇ ಮಾತು ಹೂವಿನ ಮುತ್ತು, ಮರು ಮಾತಾಡಲು ಸಿಡಿಲು ಗುಡುಗು, ಮೂರನೇ ಬಾರಿಗೆ ಆನೆಯ ಕಲ್ಮಳೆ ಬಂದ ಸಣ್ಣ ತಮ್ಮಣ್ಣ. ಬಾರೋ ಸಿಡಿಲಿನ ಮುರಿಯೇ, ಬಾರೋ ನಾಡಿನ ಸುಂಟರ ಗಾಳಿ, ತೋರೋ ಸಿರಿಮೊಗ ತುಂಟರ ಗುರುವೆ ಬಂದ ಸಂತಮ್ಮಣ್ಣ. ಈಗ ಇದರ ಭಾವಾರ್ಥವನ್ನು ಗಮನಿಸುತ್ತಾ ಹೋಗೋಣ. ಸಂತಮ್ಮಣ್ಣ ನೋಡಿ, ಇವನ ಬಗ್ಗೆ ಲೇಖಕರು ಎಷ್ಟು ಸುಂದರವಾಗಿ ಪದ್ಯವನ್ನು ರಚನೆ ಮಾಡಿದ್ದಾರೆ. ಕಲ್ಯಾಣ ಸೇವೆ ಜೇಬಿನ ಬುಡದಲ್ಲಿ. ಕಲ್ಯಾಣ ಸೇವೆ ಅಂದರೆ ಒಂದು ರೀತಿಯ ಸಿಹಿ ತಿಂಡಿ. ಪುಟ್ಟಾಣಿಯ ಪುರಿ ಮೇಲೊಂದಿಷ್ಟು. ನಾವೆಲ್ಲ ಜಾತ್ರೆ ಹೋದಾಗ ಬತಾಸೆ, ಚಾಕ್ ಪೀಸ್ ಅಂತೇಳಿ ಉದ್ದ ಬರ್ತಿತ್ತ, ಅದೆಲ್ಲ ತಗೊಂಡು ತಿಂತಿದ್ವಲ್ವಾ, ಅದೇ ರೀತಿ ಕಲ್ಯಾಣ ಸೇವೆ ಸಿಹಿ ತಿಂಡಿ ಅದೊಂದು. ಜೇಬಿನ ಬುಡದಲ್ಲಿ ಇಟ್ಕೊಂಡು ಪುಟಾಣಿಯ ಪುರಿ ಇಟ್ಕೊಂಡ್ಬಿಟ್ಟು ಗೋಲಿ ಬಳಪ ಮತ್ತೊಂದಿಷ್ಟು ಜೋಬಲ್ಲಿ ಎಲ್ಲ ತುಂಬ್ಕೊಂಡ್ಬಿಟ್ಟಿದ್ದಾರೆ. ಬಂದ ಸಣ್ಣ ತಮ್ಮಣ್ಣ. ಪಟಾಸು ಪೆಟ್ಲು, ಕಡಲೆಪುರಿ ಎಲ್ಲ ತಿಂದ್ಬಿಟ್ಟು ಈಗ ಪಟಾಸು ಪೆಟ್ಲು ಒಳಜೇಬಲ್ಲಿ. ಪಟಾಕಿ ಶಬ್ದ ಬರುವಂತಹ ಒಂದು ಬಿದಿರಿನ ಸಾಧನ ಪಟಾಸು ಪೆಟ್ಲು ಅಂದರೆ. ಕಾಸಿನ ಸಾಲು ಕಳ್ಳ ಜೇಬಲ್ಲಿ, ದುಡ್ಡು ಇದೆ. ಚೆಂಡು, ಅದು ಕಳ್ಜೇಬು ಅಂತ ಇಟ್ಕೊಂಡು ಯಾರಾದರೂ ಕತ್ಕೊಂಡ್ಬಿಡ್ತಾರೆ, ಕಳ್ಜೇಬಲ್ಲಿ ಇಟ್ಕೊಳ್ಳೋ ಅಂತೀವಲ್ವಾ, ಆ ರೀತಿ ಕಾಸಿನ ಸಾಲು ಕಳ್ಳ ಜೇಬಲ್ಲಿ. ಚೆಂಡು ದಾಂಡು ಎಡಬಲದಲ್ಲಿ. ಚೆಂಡು ದಾಂಡು ಅಂದರೆ ಕ್ರಿಕೆಟಿನ ಬ್ಯಾಟು ಕೈಯಲ್ಲಿದೆ ನೋಡಿ, ಎಡಬಲದಲ್ಲಿ ಇಟ್ಕೊಂಡು ಕೈಯಲ್ಲೊಂದ್ಸಲಿ ಬಾಲು ಬ್ಯಾಟು ಎಲ್ಲ ಇಟ್ಕೊಂಡು ಬಂದ ಸಂತಮ್ಮಣ್ಣ. ಅಮ್ಮನ ಹಾರ ಉಬ್ಬಿದ ಎದೆಗೆ, ಬಿದಿರಿನ ಕೊಳಲು ಗೆಜ್ಜೆಯ ಒಳಗೆ, ಹದ್ದಿನ ರೆಕ್ಕೆ ಎತ್ತಿದ ತಲೆಗೆ. ಅಮ್ಮನ ಹಾರ ಹಾಕ್ಬಿಟ್ಟು ಅಮ್ಮ ಹಾಕ್ಕೊಳ್ತಿದ್ಲಲ್ಲ ಸಾರ, ಅದನ್ನು ಹಾಕ್ಕೊಂಡು ಬಿದಿರಿನ ಕೊಳಲು ಗೆಜ್ಜೆಯೊಳಗೆ ಎಲ್ಲ ಇಟ್ಕೊಂಡ್ಬಿಟ್ಟು ಕೊಳಲು ಇಟ್ಕೊಂಡಿದ್ದಾನೆ, ಅದಕ್ಕೆ ಗೆಜ್ಜೆ ಕಟ್ಟಿದ್ದಾನೆ. ಹದ್ದಿನ ರೆಕ್ಕೆ ಎತ್ತಿದ ತಲೆಗೆ ಬಂದ ಸಣ್ಣ ತಮ್ಮಣ್ಣ. ಕತ್ತೂರಿ ಚಂದ್ರ ಹಣೆಯಲ್ಲುದು. ಕತ್ತೂರಿ ಅಂದರೆ ಕಸ್ತೂರಿ, ಒಂದು ಬಗೆ ಸುಗಂಧ ದ್ರವ್ಯ, ಪರ್ಫ್ಯೂಮ್ ಹಾಕ್ಕೊಳ್ತಿರಲ್ವಾ, ಅದೇ ರೀತಿ ಅವನು ಕೂಡ ಹಾಕ್ಕೊಂಡಿದ್ದ. ಸಂಜೆ ಶುಕ್ರ ಕಣ್ಣಲ್ಲಿ ಹೋದು. ಸಂಜೆ ಆಗ್ತಾ ಇದೆ. ಬೆಳದಿಂಗಳು ಗಲ್ಲದ ಮೇಲೆ. ಚಂದ್ರ ಬಂದು ಬೆಳದಿಂಗಳು ತನ್ನ ಗಲ್ಲದ ಮೇಲೆ ಬೀಳ್ತಾ ಇದೆ. ಬಂದ ಸಂತಮ್ಮಣ್ಣ. ಮೊದಲನೇ ಮಾತು ಹೂವಿನ ಮುತ್ತು, ಮರು ಮಾತಾಡಲು ಸಿಡಿಲು ಗುಡುಗು. ಏನು ಬರ್ತಾಯಿದೆ? ಸಿಡಿಲು ಗುಡುಗು ಬರ್ತಾಯಿದೆ. ಮೂರನೇ ಬಾರಿಗೆ ಆನೆಯ ಕಲ್ಮಳೆ.
ಮಳೆ ಜೋರಾಗಿ ಹೋಯ್ತಾ ಇದೆ ಬಂದ ಬಂದ ಸಣ್ಣ ತಮ್ಮಣ್ಣ. ಬಾರೋ ಬಾರೋ ಸಿಡಿಲಿನ ಮರಿಯೇ ಬಾರೋ ನಾಡಿನ ಸುಂಟರ ಗಾಳಿ ತೋರೋ ಸಿರಿಮೊಗ ತುಂಟರ ಗುರುವೆ ಬಂದ ಬಂದ ಸಂತಮ್ಮಣ್ಣ. ಅವನು ಎಷ್ಟು ಪ್ರಖ್ಯಾತನಾಗಿದೆ ಅಂದರೆ ಅವನಿಗೆ ಸಿಡಿಲಿನ ಥರ ಬರ್ತಾನೆ ಅವನು. ಯಾರು? ಸಂತಮ್ಮಣ್ಣ. ಸುಂಟ್ರ ಗಾಳಿ ಬಂದಂಗೆ ಬರ್ತಾನೆ ಅಂತ ಹೇಳ್ತಿದ್ದಾರೆ. ಬಾರೋ ಬಾರೋ ಸಿಡಿಲಿನ ಮರಿಯೇ ಬಾರೋ ನಾಡಿನ ಸುಂಟರ ಗಾಳಿ ತೋರೋ ಸಿರಿಮೊಗ ತುಂಟರ ಗುರುವೇ ಬಂದ ಬಂದ ಸಂತಮ್ಮಣ್ಣ ಅಂತ ಹೇಳ್ತಿದ್ದಾರೆ. ಈ ಪದ್ಯವನ್ನು ಹೊಯ್ಸಳರವರು ಕವಿ ಬರೆದಿದ್ದಾರೆ. ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ? ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದಲ್ಲಿ ತಕ್ಷಣ ಬೆಳಕಿ ಕ್ಲಾಸನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮುಂದೆ ಕಾಣುವಂಥ ಬೆಲ್ ಐಕನನ್ನು ಒತ್ತಿ. ಧನ್ಯವಾದಗಳು.